ಎಸ್ ಖಾನಾಪುರ ತಹಶೀಲ್ದಾರ್ ವಿರುದ್ಧ ಭೀಮಾ ಆರ್ಮಿ ಗಂಭೀರ ಆರೋಪ ಮಾಡಿದ್ದಾರೆ. ಮನೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ಕೊಂಡ್ ಬರೋಣ. ಖಾನಾಪುರ ತಹಶೀಲ್ದಾರ್ ವಿರುದ್ಧ ಭೀಮಾ ಆರ್ಮಿ ಗಂಭೀರವಾಗಿ ಆರೋಪ ಮಾಡಿರುವಂತಹದ್ದು. ದುಂಡಪ್ಪ ಕೋಮಾರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ. ಹೈಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ, ಅಮಾನತಿಗೆ ಆಗ್ರಹ. ಸಿಡಿಯಲ್ಲಿ ತಹಶೀಲ್ದಾರ್ ಧ್ವನಿ ರೆಕಾರ್ಡ್ ಆಗಿದೆ. ಸರ್ಕಾರ ಕ್ರಮ ಕೈಗೊಳ್ಳದೆ ಇದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಭೀಮಾ ಆರ್ಮಿ ಅವರು. ಎಸ್ ಖಾನಾಪುರ ತಹಶೀಲ್ದಾರ್ ವಿರುದ್ಧ ಇದೀಗ ಒಂದು ಬೃಹತ್ ಆರೋಪ ಕೇಳಿ ಬಂದಿದೆ. ಹೈಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಭೀಮಾ ಆರ್ಮಿ ಆರೋಪ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಶ್ರೀ ದುಂಡಪ್ಪ ಕೋಮಾರ ಅವರ ವಿರುದ್ಧ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ತೀವ್ರ ಆರೋಪವನ್ನ ಮಾಡ್ತಾ ಇದೆ. ತಾಲೂಕು ಅಧ್ಯಕ್ಷ ಸಂದೀಪ ಛಲವಾದಿ ಅವರು ತಹಶೀಲ್ದಾರ್ ಅವರ ಅವ್ಯವಹಾರ ಮತ್ತು ಹೈಕೋರ್ಟ್ ಆದೇಶ ಉಲ್ಲಂಘನೆ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಂದೀಪ್ ಛಲವಾದಿ ಅವರು ಮಾತನಾಡಿ, ತಹಶೀಲ್ದಾರ್ ದುಂಡಪ್ಪ ಕೋಮಾರ ಅವರು 27/2/2025 14/11/2025 ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಅನೇಕ ಅವ್ಯವಹಾರಗಳನ್ನು ಎಸಗಿದ್ದಾರೆ ಅಂತ ಆರೋಪಿಸಿದ್ರು. ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಮತ್ತು ಜಾಂಬೋಟಿ ಹೋಬಳಿಯ ರಾಮಗುರುವಾಡಿ ಗ್ರಾಮದ ಗ್ರಾಮ ಸಹಾಯಕ ಹುದ್ದೆಗೆ ದಲಿತ ಮಹಿಳೆಯನ್ನ ತೆಗೆದು ಹಣ ಪಡೆದು ಬೇರೆ ವ್ಯಕ್ತಿಯನ್ನ ನೇಮಕ ಮಾಡಿದ್ದಾರೆ ಅಂತ ಅವರು ದೂರಿದರು. ಈ ಕುರಿತು ಪ್ರಶ್ನಿಸಿದಾಗ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ಒತ್ತಡದ ಮೇರೆಗೆ ಈ ರೀತಿ ಮಾಡಿದ್ದೇನೆ ಅಂತ ಉತ್ತರಿಸಿದ್ರಂತೆ. ಹೀಗಂತ ಸಂದೀಪ್ ಛಲವಾದಿ ಅವರು ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಹಶೀಲ್ದಾರರ ಜೊತೆ ಮಾತನಾಡಿದಂತಹ ಧ್ವನಿ ಹೊಂದಿರುವಂತಹ ಸಿಡಿ ಮತ್ತು ಕೆಲವು ಅವ್ಯವಹಾರದ ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದ್ರು. ಕೂಡಲೇ ದುಂಡಪ್ಪ ಕೋಮಾರ ಅವರನ್ನ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ಅವರು ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ದಲಿತ ಮುಖಂಡರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಇದೇ ವೇಳೆ ಈ ಹಿಂದೆ ನ್ಯಾಯಾಲಯದ ಆದೇಶದ ಮೇರೆಗೆ ಶ್ರೀಮತಿ ಮಂಜುಳಾ ನಾಯಕ್ ಅವರನ್ನ ತಹಶೀಲ್ದಾರರಾಗಿ ನೇಮಕ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ದುಡ್ಡಪ್ಪ ಕೋಮಾರ ಅವರು ಮತ್ತೆ ಅಧಿಕಾರ ವಹಿಸಿಕೊಂಡ ಪರಿಣಾಮ ಗೊಂದಲ ಉಂಟಾಗಿತ್ತು ಎಂದು ತಿಳಿದು ಬಂದಿದೆ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸಿಡಿ ಮತ್ತು ದಾಖಲೆಗಳನ್ನ
ಮುಖ್ಯಮಂತ್ರಿಗಳಿಗೂ ಕೂಡ ಕೊಡಲಾಗುತ್ತೆ ಅಂತ ಹೇಳಿ ಭೀಮ್ ಆರ್ಮಿ ಗಂಭೀರವಾಗಿ ಹೇಳ್ತಾ ಇದೆ. ಬನ್ನಿ ಈ ಬಗ್ಗೆ ಸ್ಥಳೀಯ ವರದಿಗಾರ ಖಾನಾಪುರದಿಂದ ಶಶಿಕಾಂತ್ ನಮ್ಮ ಜೊತೆ ಲೈನ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಡೀತಾ ಇದೆ ಖಾನಾಪುರದಲ್ಲಿ? ವೀರೇಶ್ ಅವರೇ, ಇದು ಕಳೆದ ಸುಮಾರು ಒಂದು ವರ್ಷದಿಂದ ಈ ಕಡೆಗೆ ಖಾನಾಪುರ ತಹಸೀಲ್ದಾರ್ ಆಫೀಸ್ ಯಾಕೋ ಒಂಥರ ಇನ್ನೊಂದು ಗ್ರಹಣ ಮೆಟ್ಕೊಂಡಂಗ ಆಗಿದೆ. ಬಂದಂತ ಎಲ್ಲಾ ತಹಸೀಲ್ದಾರು ಒಂದಿಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಹೋಗಿರುವಂತ ಘಟನೆಗಳು ನಮ್ಮ ಖಾನಾಪುರ ತಾಲೂಕ್ ತಹಸೀಲ್ದಾರ್ ಆಫೀಸ್ ನಲ್ಲಿ ನಡೆದಿದೆ. ಅದರಂತೆ ಈಗ ದುಂಡಪ್ಪ ಕುಮಾರ್ ಅನ್ನುವಂತ ಒಬ್ರು ತಹಸೀಲ್ದಾರ್ ಅವರು ಕಳೆದ ಸುಮಾರು ಒಂದು 7-8 ತಿಂಗಳ ಕೆಳಗೆ ಅಷ್ಟೇ ಬಂದಿದ್ರು ಅವರು. ಅಲ್ಲಿಂದ ಇಲ್ಲಿ ಮಟನು ಅವರು ಕಾರ್ಯವೈಖರಿ ನೋಡ್ಬೇಕಂದ್ರೆ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ಎಲ್ಲಾ ಅಧಿಕಾರಿಗಳನ್ನ ಒಂದು ಹಿಡಿತನಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆ ಕೆಲಸನ ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಯಾವ್ದೋ ಒಂದು ಜಮೀನು ವಿಚಾರವಾಗಿ ಹೈಕೋರ್ಟ್ ನಮ್ಮ ಹೈಕೋರ್ಟ್ ನಿಯಮನ ಉಲ್ಲಂಘನೆ ಮಾಡಿದಾರಂತ ಒಂದು ಆರೋಪನ ಹೊರಿಸಿ ತಕ್ಷಣಕ್ಕೆ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಅದಾದ್ಮೇಲೆ ಒಬ್ರು ಮಂಜುಳಾ ನಾಯ್ಕ್ ಅಂತ ಅವರು ಹುಕ್ಕೇರಿ ತಾಲೂಕು ತಹಸೀಲ್ದಾರ್ ಆಫೀಸ್ ಅಲ್ಲಿ ಗ್ರೇಡ್ 2 ಆಗಿ ಕೆಲಸ ಮಾಡ್ತಿದ್ರು. ಅವರನ್ನ ಗ್ರೇಡ್ 1 ತಹಸೀಲ್ದಾರ್ ಆಗಿ ನಮ್ಮ ಖಾನಾಪುರ ತಾಲೂಕಿಗೆ ನಿಯೋಜನೆ ಮಾಡಿರುವಂತದ್ದು. ಅದಾದ್ಮೇಲೆ ನಮ್ಮ ಇವರು ದುಂಡಪ್ಪ ಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದು ಸ್ಟೇ ತಡೆ ಆಜ್ಞೆಯನ್ನ ತಗೊಂಡು ಬಂದು ಮತ್ತೆ ಇದೇ ಹುದ್ದೆಯಲ್ಲಿ ನಾನು ಮುಂದುವರಿತೀನಿ ಅಂತ ಒಂದ್ ಸ್ವಲ್ಪ ಜಟಾಪಟಿ ಆಯ್ತು. ಅಂದ್ರೆ ಆ ಮಂಜುಳಾ ನಾಯ್ಕ್ ಅವರು ಹುದ್ದೆಯಲ್ಲಿ ಇರುವಾಗಲೇ ಇವರು ಸ್ಟೇ ಆರ್ಡರ್ನ ತಗೊಂಡು ಬಂದು ಕುರ್ಚಿಗಾಗಿ ಸ್ವಲ್ಪ ಕಿತ್ತಾಟ ಕೂಡ ಆಯ್ತು. ಅದಾದ್ಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನೋ ವಿಚಾರದಿಂದ ಅವರೇ ಮುಂದುವರಿಯೋದು ಅಂತ ಕೂಡ ಈಗ ಸದ್ಯ ದುಂಡಪ್ಪ ಕುಮಾರ್ ಅವರೇ ತಹಸೀಲ್ದಾರ್ ಆಗಿ ಮುಂದುವರೆದಿದ್ದಾರೆ. ಆದ್ರೆ ಈಗ ನಮ್ಮ ಭೀಮ್ ಆರ್ಮಿ ತಾಲೂಕಾ ಅಧ್ಯಕ್ಷರಾದಂತ ಸಂದೀಪ್ ಚಲವಾದಿ ಅವರದಂತ ಒಂದು ವಾದ ಏನಂತಂದ್ರೆ, ಅವರು ಕೆಲವೊಂದು ವಿಚಾರಗಳಲ್ಲಿ ಅವ್ಯವಹಾರಗಳನ್ನು ಮಾಡಿದ್ದಾರೆ ಮತ್ತು ಈ ಗ್ರಾಮ ಸಹಾಯಕ ಹುದ್ದೆಯನ್ನ ನೇಮಕ ಮಾಡೋದ್ರಲ್ಲಿ ಸ್ಥಳೀಯ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಒಂದು ಗಂಭೀರವಾಗಿ ಒಂದು ಆರೋಪನ ಮಾಡಿ ಮುಖ್ಯಮಂತ್ರಿಗಳು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಇವರು ಮಾತನಾಡಿರುವಂತ ಕೆಲವೊಂದು ಸಂಭಾಷಣೆಗಳ ಆಡಿಯೋಗಳನ್ನು ಕೂಡ ಒಂದು CD ಮುಖಾಂತರ ಮುಖ್ಯಮಂತ್ರಿ ತಲುಪಿಸಿ ಗಂಭೀರ ಆರೋಪನ ಮಾಡಿರುವಂತದ್ದು. ಅಂದ್ರೆ ಸಂದೀಪ್ ಚಲವಾದಿ ಅವ್ರ ಜೊತೆ ತಹಶೀಲ್ದಾರ್ ಮಾತಾಡಿರುವಂತಹದ್ದು ಅಥವಾ ಆ ಮಹಿಳೆಯ ಜೊತೆ ಮಾತಾಡಿದ್ದು ಅಂತಲೋ, ಈಗ ಗ್ರಾಮ ಸಹಾಯಕರಾಗಿ ಯಾರಿದಾರೋ ಅವ್ರ ಜೊತೆ ಮಾತಾಡಿದ್ದು ಅಂತಲೋ? ದುಂಡಪ್ಪ ಕುಮಾರ್ ಅಂತ ಏನಿದ್ರು ಆ ತಹಶೀಲ್ದಾರ್ ಅವ್ರ ಜೊತೆಗೆ ಸಂದೀಪ್ ಚಲವಾದಿ ಅವರು ಈ ಗ್ರಾಮ ಸಹಾಯಕ ಉದ್ಯೋಗ ಆದಂತ ಒಂದು ಅವ್ಯವಹಾರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಮಾಡಿರುವಂತ ಆಡಿಯೋನೇ ಈಗ ಮುಖ್ಯಮಂತ್ರಿಗೆ ಸಲ್ಲಿಸಿರುವಂತದ್ದು. ಓಕೆ ಥ್ಯಾಂಕ್ ಯು ಶಶಿಕಾಂತ್ ತಳವಾರ್ ನಿಮ್ಮೆಲ್ಲ ಮಾಹಿತಿಗಳಿಗೆ. ಧನ್ಯವಾದ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ಅವರ ಚುನಾವಣೆಗೆ ಅಂದರೆ ಅವರ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತೊಡಕನ್ನು ಎದುರಿಸಿ ಆ ನಂತರ ಮತ್ತೆ ಶ್ರೀಯುತರೆ ತಹಶೀಲ್ದಾರ್ ಆಗಿ ಮುಂದುವರಿತಾ ಇದ್ದಾರಂತೆ. ಸಾಮಾನ್ಯವಾಗಿ 2 ವರ್ಷಕ್ಕೂ ಮುಂಚೆ ಯಾವುದೇ ಒಬ್ಬ ಅಧಿಕಾರಿಯನ್ನ ಇದ್ದಂತಹ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗವನ್ನಾಗಲಿ ಬಿಡುಗಡೆಯನ್ನಾಗಲಿ ಮಾಡುವಂತಹದ್ದು ಇಲ್ಲ. ಕಾನೂನು ಪ್ರಕಾರ ತಹಶೀಲ್ದಾರ್ ಆಗಬೇಕು ಅಂತ ಹೇಳಿದ್ರೆ, ಅಂದ್ರೆ ತಹಶೀಲ್ದಾರರ ಸಮಯಾವಧಿ ಬಂದಿದೆ 2 ವರ್ಷಗಳ ಕಾಲ ಆಗಿರಬೇಕು. 2 ವರ್ಷ ಆಗಿದ್ರೆ ಮಾತ್ರ ಅಂತಹ ತಹಶೀಲ್ದಾರ್ಗಳನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಬದಲಿ ಉದ್ಯೋಗ ಕೊಡೋಕ್ಕೂ ಮುಂಚೆ ಅವರನ್ನ ಖಾಲಿ ಕೂರಿಸ್ಲಿಕ್ಕೆ ಸಾಧ್ಯ. ಅದಕ್ಕೂ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಎಬ್ಬಿಸುವಂತೆ ಇಲ್ಲ. ಎಬ್ಬಿಸಿದ್ರೆ ಅವ್ರು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬಂದು ಕೂತ್ಕೋತಾರೆ ಸೇಮ್ ಪ್ಲೇಸ್ನಲ್ಲಿ. ಇದು ಒಂದು ಕಡೆ ಫೈನ್, ಅದು ಅವರ ಸಾಂವಿಧಾನಿಕ ಹಕ್ಕು. KS ಆಗಿ ಅವರು ಎಕ್ಸಾಮ್ ಬರೆದು ಪಾಸ್ ಆಗಿ ಸಮಾಜ ಸೇವೆ ಮಾಡಲಿಕ್ಕೆ ಅಂತಲೋ ಜನಸೇವೆ ಮಾಡಲಿಕ್ಕೆ ಅಂತಲೋ ಸರ್ಕಾರಿ ಕೆಲಸ ತಗೋಬೇಕು ಅಂತಲೋ ಬಂದಿರ್ತಾರೆ. ಆದರೆ ಭೀಮ್ ಆರ್ಮಿ ಅವರು ಏನು ಮಾಡ್ತಾ ಇದ್ದಾರಲ್ಲ, ಆರೋಪ ಸತ್ಯವಾ ಅನ್ನುವಂತಹದ್ದನ್ನ ತನಿಖೆ ನಡೆಸಬೇಕು. ಆ ಮೂಲಕ ಮಾತ್ರವೇ ಇದಕ್ಕೆ ಒಂದು ಸುಖಾಂತ್ಯ ಅಥವಾ ತೆರೆ ಬೀಳೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಭೀಮ್ ಆರ್ಮಿ ಅವರು ಚಲವಾದಿ ಅವರು ಹೇಳ್ತಾ ಇದ್ದಾರಲ್ಲ, ನಾನು CD ಕೊಟ್ಟಿದ್ದೀನಿ CM ಅವರಿಗೆ ಅಂತ. ಆ CD ಏನಿದೆ, ಅದನ್ನ ಒಂದ್ಸಲಿ ಕೇಳಿಸ್ಕೊಬರೋಣ ಬನ್ನಿ. ಹಲೋ ಸರ್ ನಮಸ್ತೆ, ನಾ ಸಂದೀಪ್ ಚಲವಾದಿ ರೀ. ಹೇಳ್ರಿ. ಊಟ ಆತ್ರಿ? ಊಟ ಆಗೈತೆ ನೋಡ್ರಿ. ಸರ್ ಅದ ರಾಮಗುರೋಡಿ ವಿಷಯಕ್ಕೆ ಹಚ್ಚೇನ್ರಿ. ಯಾವ್ದ್ರಿ? ರಾಮಗುರೋಡಿದ ಲೆಟರ್ ಕೊಟ್ಟಿನ್ರಲ್ಲ ಸರ್ ನಮ್ಮ ಸಂಘಟನೆಯಿಂದ.
ಹ್ಞೂ ರೀ. ಗ್ರಾಮ ಸಹಾಯಕ್ ಹುದ್ದೆದ್ರಿ. ಹ್ಮ್ ಅದ ಇದನ್ನ ಕೊಟ್ಟಿಲ್ಲಲ್ರಿ ಅದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ, ನೋಟಿಫಿಕೇಶನ್ ಮಾಡಿದಾಗ. ಹಾಕಿದಾರಲ್ಲ ಸರ್ ನಮ್ಮ ಮಾರುತಿ ಮಾದಾರ್ ಅಂತ ಹೇಳ್ರಿ. ಈಗ ಆಲ್ರೆಡಿ ಆರ್ಡರ್ ಮಾಡಿ ಎಲ್ಲ ಹೋಗ್ಬಿಟ್ಟು ರೀ ಅವಾಗ. ಹೌದ್ರಿ ಸರ್, ಯಾರದು ಮಾಡಿರಿ ಸರ್? ಹೌದು, ಹೈಕೋರ್ಟ್ನಿಂದ ಆರ್ಡರ್ ಆಗಿತ್ತಲ್ರಿ. ಅದು 1 ಆದ್ರಿ ಸರ್, 2 ಏನ್ರಿ ಸರ್? ಯಾವ ಮಹೇಂದ್ರ ಅಂತ ಕಳಿಸ್ರಿ ಅವ್ನು ಮಾಡಿದ್ದು. ರಜಪೂತ್ ರೀ? ಹ್ಞೂ ರೀ. ಏನ್ರಿ ಸರ್, ಒಂದು ಯಾವ್ದಾರ SC ಮಾಡ್ಬೇಕಿತ್ತರ ಸರ? ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಫೋನ್ ಹಚ್ಚಿಸಲ್ಲ, ಅವ್ನು ಸಾಕ ನಮ್ಮ ತೆಲಿವೆ ನನಗೆ BP ಹೈ ಬಂದು ಮಕ್ಕೊಂಡ್ರಿ ಇಲ್ಲಿ ಮನ್ಯಾಗಿ. ನೋಡ್ರಿ ಸರ ಇರುವತ್ತು, ಯಾಕಂದ್ರ ರೀ ಮಾಡಿವ್ರಿ ಈಗ ಅವ್ರಿಗೆ ಅಮ್ಮ ಸೇವೆ ಮಾಡ್ಯಾಳ, ಅದ್ರ ಕರ್ಕೊಂಡ್ ಬಂದಿನ್ರಿ ನಾನು ಲಾಸ್ಟ್ ಟೈಮ್ ರೀ ನಿಮ್ಮ ಅಂತಕ. ಅದ್ರ ಸಂಬಂಧ ಈಗ ಮುಂದೆ ಯಾವ್ದಾರ ಇದ್ರ ನೋಡ್ತಾರ್ರಿ. ಅಲ್ರಿ ಸರ್, ಇದ ಒಂದ್ ಸ್ವಲ್ಪ ಏನ್ರ ಮಾಡಿ ಹೆಲ್ಪ್ ಮಾಡ್ರಿ, ನಿಮ್ ಪುಣ್ಯ ಆತತಿ. ಆರ್ಡರ್ ಮಾಡಿ ಕೊಟ್ಟಿವ್ರಿ ನಾವು. ಈಗ ನಮ್ ತಲೆ ಕೆಡಿಸಿ ಹೋಗ್ಬಿಟ್ಟಾರ ಅವ್ರೆಲ್ಲಾ ಕೂಡಿ. ನೋಡ್ರಿ ಸರ್ ಬಾಳ ಈಗ ನನ್ನ ಮೇಲೆ ವಿಶ್ವಾಸ ಹತ್ತಿಲ್ರಿ, ಮುಂದಿನ ಏನಾರ ವ್ಯವಸ್ಥೆ ಮಾಡ್ದ ಬ್ಯಾಡ ಸರ್. ಸಾವ್ಕಾರ ಕಡೆಯಿಂದ ಬೇಕಾದ್ರೆ ನಾ ಹೇಳಸ್ತೇನ್ರಿ. ಈಗ ಆಮೇಲೆ ಮತ್ತೊಂದ್ರ ಸರ, ಮತ್ತೊಂದ್ ಹಂಗ ನಮ್ಮಾರ ಅಂತ ಮಾತಾಡ್ತ ನೀವು ಲಾಸ್ಟ್ ಟೈಮ್ ಏನಂದಿರಿ ಸರ್, ಅಲ್ಲಿ ಸ್ಥಳೀಯವಾಗಿ ಇದ್ದಾವ ಸ್ಥಾನಿಕ ಇದ್ದಾವ ಮಾಡೋಣಪ್ಪ ಅಂದಿರಿ ನಂಗ್ರೆ. ಆ ಅಮ್ಮನ ಕರ್ಕೊಂಡು ಬಂದಾಗ ಸ್ಥಳೀಯವಾಗಿ ಇದ್ದಾಗ ಸ್ಥಾನಿಕ ಇದ್ದಾವ್ ಮಾಡು, ಹೊರಗಿನಾರ್ದು ಬ್ಯಾಡ ಅಂದಿರಿ. ಇವ್ ಖಾನಾಪುರ ರವಾಸಿರಿ ಸರ್ ರಜಪೂತ. ಮತ್ತ ಅವ್ ಹುಡುಗ ಸ್ಥಾನಿಕ ಆಗ್ತಾನ ಸರ್, ಒಂದ್ ಬಿಟ್ಟು ಒಂದ್ ಮಾಡಿದ್ರ ಮತ್ತೆ ಇದಾಗ್ತೈತ್ರಿ. ಈಗ ಅಲ್ಲೇ ಬರಾಕಂತ ಒಂದ್ 10 ನಿಮಿಷ ಆಫೀಸ್ ಬರಾಕ ನೋಡ್ರಿ ಸರ. ಬಂದಿ ಮೇಡಮ್ ಅವ್ರಿಗೆ ಬೇಕಾರೆ ಹೇಳಂದ್ರು ಹೇಳ್ತೇನ, ಅವ್ರೇನೋ ಇದು ಮಾಡ್ಯಾರ ಅಂದ್ರ ನಂಗ ಅವ್ರಿಗೆ ಹೇಳಂದ್ರು ಹೇಳ್ತೇನ್ರಿ. ಈಗ ಆಲ್ರೆಡಿ ಸಹಿ ಮಾಡಿ ಕೊಟ್ಟು ಬಿಟ್ಟಿರಿ ನಾವೀಗ ಅವ್ರಿಗೆ. ಹೌದ್ರಿ. ಇನ್ನು ದಲಿತ ಮಹಿಳೆಯನ್ನ ಕೆಲಸದಿಂದ ತೆಗೆದುಹಾಕಿ ಬೇರೆ ಸಮುದಾಯಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ, ಅಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂತಹ ಭೀಮಾರ್ಮಿಯ ಸಂದೀಪ್ ಭೀಮಾರ್ಮಿಯ ಅವರು ದೂರವಾಣಿ ಸಂಪರ್ಕದ ಮೂಲಕ ಏಡೆನ್ಸ್ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸಂದೀಪ್, ಇವಾಗ ನೀವು ಲೈವ್ ನಲ್ಲಿ ಇದ್ದೀರಿ, ನೀವು ಮಾತಾಡುವಂತಹ ಪ್ರತಿ ಮಾತು ಸಾಂವಿಧಾನಿಕವಾಗಿರ್ಬೇಕು ಮತ್ತು ಮತ್ತೊಬ್ಬರ ತೇಜೋವಧೆಗೆ ಅಂತ ಹೇಳಿಯೇ ಮಾತನಾಡುವಂತಿರಬಾರದು. ಸತ್ಯ ಏನಿದೆ ಅಷ್ಟು ಮಾತನಾಡೋಣ. ತಾವು ತಾಲೂಕು ಅಧ್ಯಕ್ಷರಾಗಿದ್ದೀರಿ ಭೀಮಹಾರ್ಮಿಗೆ. ಹೌದು ಸರ್, ಹೌದು. ನಿಮಗೆ ಜವಾಬ್ದಾರಿ ಇದೆ, ಆಸ್ ವೆಲ್ ಆಸ್ ಒಬ್ಬ ತಹಶೀಲ್ದಾರ್ ವಿರುದ್ಧ ತಾವು ಮಾತನಾಡ್ತಾ ಇದ್ದೀರಿ. ತಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ, ಹೆಂಗ ನಾವ್ ಇದನ್ನ ನಂಬೋದು? ಸರ್, ನಮ್ಮ ಹತ್ರ ಖುದ್ದಾಗಿ ತಹಶೀಲ್ದಾರ್ ಅವರೇ ಹೇಳಿದಂತ ಒಂದು ಅವರ ಆಡಿಯೋ ರೆಕಾರ್ಡ್ ಇದೆ. ಅದಷ್ಟ ಅಲ್ರಿ ಸರ, ನಾವು ಮೌಖಿಕವಾಗಿ ಕೂಡ ಅವ್ರಿಗೆ ಭೇಟಿ ಆದಾಗ ಅವ್ರು ತಿಳಿಸಿದಂತ ವಿಷಯಗಳು ಅದಾವ. ನಮ್ಮ ಜೊತೆ ಬಂದಂತ ಜನ ಅದಾರ. ಆಮೇಲೆ ಇದು ಒಂದೇ ವಿಷಯ ಅಂತಲ್ಲ ಸರ್, ಈಗಾಗಲೇ ಅವರು ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿರೋದಕ್ಕನ ಖಾನಾಪುರ ತಾಲೂಕಿನಿಂದ ವರ್ಗಾವಣೆ ಕೂಡ ಆಗ್ಯಾರ. ಮಾನ್ಯ ಧಾರವಾಡ ಉಚ್ಚ ನ್ಯಾಯಾಲಯದಿಂದ ಹೈಕೋರ್ಟ್ ನಿಂದಾನೇ ಆದೇಶ ಆಗಿದೆ. ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದಾರು, ಸರಿಯಾಗಿ ಸಂವಿಧಾನಿಕವಾಗಿ ಕರ್ತವ್ಯನ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕನ ಅವ್ರನ್ನ ಕೋರ್ಟನ ಇಲ್ಲಿಂದ ವರ್ಗಾವಣೆ ಮಾಡಿದೆ ಸರ್. ಇದಕ್ಕಿಂತ ದೊಡ್ಡ ಸಾಕ್ಷಿ ನಮ್ಗೆ ನಾವು ಬೇಕಾಗಿಲ್ಲ ಸರ್ ನನ್ಗೆ. ಯಾಕಂದ್ರೆ ನಾವು ನ್ಯಾಯಾಲಯದ ವ್ಯವಸ್ಥೆಯನ್ನ ವಿರೋಧಿಸಿ ನ್ಯಾಯಾಲಯದ ವ್ಯವಸ್ಥೆ ತೀರ್ಪನ್ನ ನಾವು ಖಂಡಿಸುವಂತ ದೊಡ್ಡವರು ನಾವಲ್ಲ. ಈಗ ದಲಿತ ಮಹಿಳೆಯನ್ನ ತೆಗೆದು ಹಾಕಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದಲ್ಲ? ಏನು ಇಲ್ಲ ಸರ್,
ಅದು ಮೂಲದಿಂದ ಖಾನಾಪುರ ತಾಲೂಕಿನ ಜಾಂಬೋಟಿ ಹೋಬಳಿಯಲ್ಲಿ ಇರ್ತಕ್ಕಂತ ರಾಮಗೋರವಾಡಿ ಗ್ರಾಮ ಸಹಾಯಕ ಹುದ್ದೆಯನ್ನ ಮೂಲತಃ ದಲಿತ ಪರಿಶಿಷ್ಟ ಜಾತಿಯವರೇ ನಡೆಸ್ಕೊಂಡು ಬಂದಿದಾರ. ಒನ್ ಗ್ರಾಮ ಸಹಾಯಕ ಹುದ್ದೆ 1 ಆಗಿರ್ಬೋದು, ಗ್ರಾಮ ಸಹಾಯಕ ಹುದ್ದೆ 2 ಆಗಿರ್ಬೋದು ಸರ್. ಎರಡೂ ಕೂಡ ಮುಂಚೆಯಿಂದಾನು ಪರಿಶಿಷ್ಟ ಜಾತಿಯವರೇ ದಲಿತರನ್ನೇ ಮಾಡ್ಕೊಂಡು ಬಂದಾರ. ವಂಶಾವಳಿ ಪ್ರಕಾರ ಆ ಸಂಬಂಧಪಟ್ಟವ್ರಿಗೆ ಅದು ಆ ಗ್ರಾಮ ಠಾಣೆಗೆ ಸಂಬಂಧಪಟ್ಟವ್ರಿಗೆ ಹುದ್ದೆಯನ್ನ ಒದಗಿಸ್ಬೇಕಂತ ಯಾಸ್ ಸಂವಿಧಾನದ ಪ್ರಕಾರ ರೂಲ್ ಇದೆ ಸರ್. ಅದನ್ನ ಆಯ್ಕೆ ಮಾಡುವಂತ ಪ್ರಯೋಜನ ಇರ್ತಕ್ಕಂಥದ್ದು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮಾತ್ರ ಸರ್. ಈಗ ನಮ್ ಗ್ರಾಮದಲ್ಲಿ ಗ್ರಾಮ ಸಹಾಯಕ ಹುದ್ದೆ ಅಂದ್ರೆ ಹಳಬಿಕ್ಕಿ ಸರ್. ನಾವ್ ಮುಂಚೆಯಿಂದ ಕರ್ಕೊಂಡು ಬರ್ತಕ್ಕಂತ ಹೆಸರು ಹಳಬಿಕ್ಕಿ. ಆ ಗ್ರಾಮದ ಜನರಿಗೆ, ಆ ಗ್ರಾಮದ ಜಾನುವಾರುಗಳಿಗೆ, ಆ ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತ ರೆವಿನ್ಯೂಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರು ಆ ಹುದ್ದೆಯನ್ನ ನಿಭಾಯಿಸ್ಬೇಕು. ಇವ್ರು ಏನ್ ಮಾಡ್ಯಾರ ಸರ, ಹಣದ ಆಮಿಷಕ್ಕೆ ಹಣವನ್ನು ಪಡ್ಕೊಂಡು ಒಂದು ಖಾನಾಪುರ ಹೋಬಳಿ ಅವರಿಗೆ ಹುದ್ದೆಯನ್ನ ಕೊಟ್ಟಿದಾರ. ಇದು ಕಾನೂನು ಬಾಹಿರ. ಇನ್ನೊಂದು ಟೋಪಿನಕಟ್ಟಿ ಅಂತಕ್ಕಂತ ಗ್ರಾಮದ ಹೆಣ್ಮಗಳಿಗೆ ಹುದ್ದೆ ಕೊಟ್ಟಾರ ಸರ್. ಅಂದ್ರ ಆ ಹೋಬಳಿಗೆ ಸಂಬಂಧ ಇಲ್ದವ್ರು, ಆ ಗ್ರಾಮಕ್ಕೆ ಸಂಬಂಧ ಇಲ್ದವ್ರು, ಆ ಗ್ರಾಮದ ರೆವಿನ್ಯೂ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಆ ಗ್ರಾಮದ ಜನಸಾಮಾನ್ಯರ ಬಗ್ಗೆ ತಿಳಿದಕ್ಕಂಥವ್ರಿಗೆ ಉದ್ಯೋಗ ಕೊಡಬೇಕಾದ್ರೆ ಇದರಲ್ಲಿ ಏನಂತ ನಾವು ಪರಿಗಣಿಸಬಹುದು ಸರ? ಯಾವ ಕಾರಣಕ್ಕ? ಒಂದು ಕಾನೂನುಬದ್ಧವಾಗಿ ಕೊಟ್ಟಿಲ್ಲ. ಇನ್ನೊಂದು ತಮ್ಮ ಕೈಯಲ್ಲಿ ಅದೊಂದು ಹುದ್ದೆಯನ್ನ ನೇಮಕಾತಿ ಮಾಡ್ಕೊಂತ ಅವಕಾಶ ಇದೆ ಅಂದ ಮಾತ್ರಕ್ಕ ಮೇಲಾಧಿಕಾರಿಗಳ ಆದೇಶವನ್ನ ಪಾಲನೆ ಮಾಡಿಲ್ಲ. ಫೋನ್ ಹಚ್ಚಿ ಕೇಳಿದ್ರ ನಮ್ಮ ದಲಿತ ಮುಖಂಡರಾದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವ್ರ ಹೆಸರು ಹೇಳುವಂತ ಕೆಲಸ ಮಾಡ್ತಾರ. ನೀವು ದಲಿತರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಅದಕ್ ನಾನ್ ತಗೊಂಡಿದ್ದೀನಿ ಅಂತೇಳಿ ನೇರವಾಗಿ ಹೇಳ್ತಾರ. ಆಮೇಲೆ ಮಾಜಿ MLA ಅಂಜಲಿ ನಿಂಬಾಳ್ಕರ್ ಅವ್ರು ಹೇಳಿದ್ರು, ನಾ ತಗೊಂಡೇನೆ ಅಂತೇಳಿ ನೇರವಾಗಿ ಹೇಳ್ತಾರ ಸರ್. ಅಲ್ಲ, ಈಗ ಈ ದಲಿತರ ಪರ ಇರ್ತಕ್ಕಂತ ಸರ್ಕಾರ, ದಲಿತ ಸಿದ್ದರಾಮಯ್ಯ ಅವರು ಮತ್ತೆ ಈ ರೀತಿ ದಲಿತರಿಗೆ ಅನ್ಯಾಯ ಆದಾಗ ಈಗ ನಾವು ಬರ್ತಕ್ಕಂತ ಚಳಿಗಾಲ ಅಧಿವೇಶನದೊಳಗೆ CM ಅವ್ರನ್ನ ಪ್ರಶ್ನೆ ಮಾಡ್ಯಾರ ಸರ್ ಇದ್ರ ಬಗ್ಗೆ. ನೀವ್ ಹೆಸರಿಗೆ ನೀಲಿ ಚಾಲ್ ಹಾಕೊಂಡು ದಲಿತರ ಬಗ್ಗೆ ಮಾತಾಡೋದು, ನಮ್ಗೆ ಬೊಂಬೆ ಹೊಡಿಯೋದೆಲ್ಲ ಬೇಡ. ನಮಗ್ ಬೇಕಾಗಿರೋದು ದಲಿತರ ರಕ್ಷಣೆ, ದಲಿತರನ್ನ ಸರ್. ಈಗ ಒಂದು ತಹಸೀಲ್ದಾರ್ ನೇಮಕಾತಿ ಮಾಡುವಂತ ಹುದ್ದೆ ಇದು ಎಲ್ಲಾ ಮೇಲ್ವರ್ಗದವ್ರಿಗೆ ಮಾಡ್ಬಿಟ್ರ ಮತ್ ನಾವು ದಲಿತರು ಇಲ್ಲಿ ಇದು ಮೆರಿಟ್ ಪ್ರಕಾರ ಸರ್ಕಾರದ ಆದೇಶ ಪ್ರಕಾರ ಕಾಲ್ಫರ್ ಮಾಡಿ ಮಾಡೋದಲ್ಲ, ಸ್ಥಳೀಯ ಅಧಿಕಾರಿಗಳು ನೇಮಕ ಮಾಡ್ಕೋಬೇಕು. ಈ ರೀತಿ ಅನ್ಯಾಯ ಮಾಡಿದ್ರೆ ಸರ್ ನಮ್ ಸಮುದಾಯ ದುಡ್ಡು ಕೊಡಾಕ ನಮ್ ಕಡೆಯಿಂದ ಸಾಧ್ಯ ಇಲ್ಲ ಸರ್. 4 ಲಕ್ಷ 5 ಲಕ್ಷ ದುಡ್ಡು ಕೊಡಕ್ ನಮ್ಮಿಂದ ಸಾಧ್ಯ ಇಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಪ್ರಬಲರಿದ್ರು ಕೂಡ ನಾವು ಅಧಿಕಾರದಿಂದ ವಂಚಿತರಾಗತ್ತೇವಂದ್ರ ಇದು ಭ್ರಷ್ಟ ಸರ್ಕಾರದ ದುರಾಡಳಿತ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಸರ್ ಈ ನಮ್ಮ ಮಾಧ್ಯಮದ ಮುಖಾಂತರ. ಯಾಕಂದ್ರೆ ಪ್ರಭಾವಿಗಳ ಹೆಸರು ಹೇಳಿದ್ರ ಈ ಸಮುದಾಯ ಸುಮ್ಮ ಆಗ್ತೈತಿ. ಆ ಸಮಾಜದ ಮುಖಂಡರು, ದಲಿತ ಮುಖಂಡರಾದಂತ ಸತೀಶಣ್ಣ ಜಾರಕಿಹೊಳಿ ಹೆಸರು ಹೇಳಿದ್ರ ಈ ಸಮುದಾಯ ಸುಮ್ಮಾಗಿ ಬಿಡ್ತೈತಿ ಅಂತ ಹೇಳಿ ನಮ್ಮ ನಾಯಕರನ್ನ ನಮಗ್ ತೋರಿಸಿ ನಮ್ಮೆಲ್ಲ ದೌರ್ಜನ್ಯ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡತ್ತಾರ ಸರ್. ಈಗಾಗಲೇ ಶಾವನೂರ್ ಶಿವಶಂಕರಪ್ಪ ಅವ್ರು ಹೇಳಿದ್ರು, ಲಿಂಗಾಯತ ಸಮಾಜ ಅಧಿಕಾರಿಗಳಿಗೆ ಬಹಳಷ್ಟು ತೊಂದರೆ ಆಗತೈತಿ ಸರ್ಕಾರದೊಳಗ ಅಂತೇಳಿ. ಶಿವಶಂಕರಪ್ಪ ಅವ್ರು ಹೇಳಿದ ನಮ್ಮ ನ್ಯೂಸ್ ಒಳಗು ಮಾಧ್ಯಮದೊಳಗು ಪ್ರಸಾರ ಆಗೇತಾರ ಸರ್. ನಾ ನೋಡಿ ನಮ್ಮ ಮೀಡಿಯನ್ಸ್ ನ್ಯೂಸ್ ಒಳಗು ಆಗೇತದ. ಆ ಪ್ರಭಾವಿ ಸಮುದಾಯ, ಪ್ರಭಾವಿ ನಾಯಕರು 95 ವರ್ಷ ವಯಸ್ಸಾದ್ರು ಕೂಡ ಅವರು ಸಮುದಾಯದ ಏಳಿಗೆಗಾಗಿ, ಆ ಸಮುದಾಯದ ಸರ್ಕಾರಿ ಅಧಿಕಾರಿಗಳ ಪರವಾಗಿ ಹೋರಾಟ ಮಾಡ್ತಾರ ಸರ್. ನಮ್ಮ ಸಮಾಜದವರು 15ರಿಂದ 20 ಜನ ಮಿನಿಸ್ಟರ್ ಇದ್ರು ಕೂಡ, MLA ಇದ್ರು ಕೂಡ ನಮ್ಮ ಸಮಾಜದ ಯುವಕರ ಪರವಾಗಿ, ನಮ್ಮ ಉದ್ಯೋಗದ ಪರವಾಗಿ ಮಾತಾಡತಿಲ್ಲ ಸರ್. ಮತ್ ನಮ್ಮವ್ರದ ಹೆಸರು ಹೇಳಿ ನಮ್ಮನ್ನ ತುಳಿಯುವಂತ ಕೆಲಸ ಆಗತ್ತೆ ಸರ್ ಖಾನಾಪುರದೊಳಗ. ಅದಕ್ಕೆ ತಮ್ಮ ಮಾಧ್ಯಮಕ್ಕೆ ನಾವು ಈ ಶೋಷಿತ ಸಮಾಜದಿಂದ ವಿನಂತಿ ಮಾಡ್ಕೋತ ಸರ್, ನಮ್ಗೆ ನೀವು ಸೂಕ್ತ ನ್ಯಾಯ ಒದಗಿಸಿ ಕೊಡ್ಬೇಕ್ರಿ ಸರ್. ಇಲ್ಲಾಂದ್ರೆ ನಾವ್ ಬರ್ತಕ್ಕಂತ ಚಳಿಗಾಲದ ಅಧಿವೇಶನದೊಳಗ ಸರ್ ಉಗ್ರ ಹೋರಾಟ ಮಾಡಾರು. ಏನು ಸರ್ಕಾರ ಏನು ಈ ದಲಿತ ವಿರೋಧಿ ನೀತಿಯನ್ನ ಇಂಥದೆಲ್ಲ ಮಾಡತೈತಿ, ಇದಕ್ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಾರ ಸರ್, ಕೂಗಾರ. ನಾವು ವಿಧಾನಸೌಧ, ಚಳಿಗಾಲದ ವಿಧಾನಸೌಧ ನಮ್ ಬೆಳಗಾವಿ ಜಿಲ್ಲೆ ಒಳಗ ಆಗ್ತೈತಿ, ನಾವು ಪ್ರತಿಭಟನೆ ಮಾಡ್ತೇವ್ರಿ ಸರ್. ಗೋಡ್ ಒಳ್ಳೇದಾಗ್ಲಿ ಸರ್ ಸಂದೀಪ್ ಚಲವಾದಿ ಅವರೇ. ಬಟ್ ಇದು ಜಾತಿಯ ಸಂಕೋಲೆನಲ್ಲಿ ಏನಾದ್ರೂ ನಿಮಗ್ ತೊಂದರೆ ಆಗ್ತಾ ಇದೆ, ಆ ಕಾರಣಕ್ಕೆ ಇವ್ರು ಈ ತರ ಮಾಡ್ತಾ ಇದಾರೆ ಅನ್ನೋದಾದ್ರೆ ಇದು ಅಕ್ಷಮ್ಯ ಅಪರಾಧ ಅಲ್ಲ ಸರ್. ತಮ್ಮ ಗಮನಕ್ಕಿರ್ಲಿ, ಇವ್ರ ಈ ದಲಿತ ಸಮುದಾಯದವ್ರು ಇಬ್ರು ಕೂಡ ಅರ್ಜಿ ಸಲ್ಲಿಸಿದಾರ. ಇವ್ರನ್ನ ಕಡಿಗನಸಕ್ ಕಾರಣ ಆದ್ರು ಏನನ್ನತಕ್ಕಂತ ತಹಶೀಲ್ದಾರ್ ಹೇಳ್ಬೇಕಲ್ರಿ ಸರ್. ಹೌದು. ಆಮೇಲೆ ಆಡಿಯೋ ರೆಕಾರ್ಡ್ ಇದೆ ರೀ, ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವ್ರ ಹೆಸರು ಹೇಳ್ತಾರು.
ಮತ್ ಇದ್ರೊಳಗ ಅವ್ರದ್ದೇನಾದ್ರು ಕೈವಾಡ ಇದ್ರು ಕೂಡ ಬಹಿರಂಗ ಆಗ್ಲಿ, ತನಿಖೆ ಮಾಡ್ಲಿ, ಅವ್ರ ಮೇಲಾಧಿಕಾರಿಗಳು ತನಿಖೆ ಮಾಡ್ಲಿ. ಮಾನ್ಯ ಕಂದಾಯ ಸಚಿವರು ದೊಡ್ಡ ದೊಡ್ಡ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರ, ಯಾವ್ದಾವ್ದು ಫಂಕ್ಷನ್ ಹೋಗ್ತಾರ, ಇಲಾಖೆಯನ್ನ ಇಷ್ಟು ಗಟ್ಟಿ ಮುಟ್ಟಾಗಿ ಇಷ್ಟ ಜಾಗೃತವಾಗಿ ಇಲಾಖೆಯನ್ನ ಸ್ಟ್ಯಾಂಡ್ ಮಾಡಿದಾರು ಅವ್ರ ಸರ್ಕಾರದೊಳಗ. ಇಂತ ಅಧಿಕಾರಿ ಸರ್ ಇದೆಲ್ಲ ಇರ್ಲಿ, ಮಾನ್ಯ ಸರ್ಕಾರದ ಆದೇಶದ ಪ್ರಕಾರ ಅವರು ವರ್ಗಾವಣೆ ಆಗಿದೆ. ಆದ್ರೆ ಇವತ್ ಖಾನಾಪುರದೊಳಗ ಅವರೇ ಚೇರ್ ಮೇಲೆ ಬಂದ್ ಕುಂತಾರ, ತಹಸೀಲ್ದಾರ್ ಕುರ್ಚಿ ಮೇಲೆ ಇವತ್ತು ಅವರೇ ಅದಾರ ಸರ್. ಸರ್ಕಾರ ವರ್ಗಾವಣೆ ಮಾಡಿ 15 ದಿವಸ ಆದ್ರೂ ಕೂಡ ಅವರೇ ಕರ್ತವ್ಯ ನಿರ್ವಹಿಸತಾರ ಸರ್ ಇವತ್ತು. ಅದ್ ತಮ್ ಗಮನಕ್ಕೆ ಇರ್ಬೋದು ಸರ್. ಹೌದು ಹೌದು. ಆಮೇಲೆ ಸರ್ಕಾರಿ ವೆಹಿಕಲ್ ಅನ್ನ ಬಳಸ್ಕೊತಾರ. ನಾನು AC ಅವ್ರನ್ನ ಕೇಳಿದೆ, ಉಪನಂದನ ಅವರು ಅಧಿಕಾರಿ ಅವ್ರನ್ನ ಕೇಳಿದೆ, AC ಅವ್ರನ್ನ ಬೆಳಗಾವಿಗೆ ಫೋನ್ ಮಾಡಿ, ಖಾನಾಪುರ ತಹಸೀಲ್ದಾರ್ ಯಾರ್ರಿ ಅಂತ ಹೇಳಿ. ಇವತ್ತಿಗೆ 2 ದಿವಸ ನಾವ್ ಸರ್ಕಾರಕ್ಕೆ ಲೆಟರ್ ಹಾಕಿದೇನ್ರಿ, 2 ದಿವಸ ಮಟ್ಟ ಯಾರು ತಹಸೀಲ್ದಾರ್ ಅಂತ ಇನ್ನೂ ನೇಮಕ ಮಾಡಿಲ್ಲ ಅಂತ ಹೇಳಿದ್ರು. ನನ್ನ ಹತ್ರ ಸರ್ಕಾರ ಆದೇಶ ಇದೆ, ಯಾರನ್ನ ನೇಮಕಾತಿ ಮಾಡ್ಯಾರಿ ಹೇಳಿಲ್ ಸರ್. ಅವ್ರ ಹೆಸರು ಹೇಳಿ ಓದಿ. ಒಂದೇ ಸೆಕೆಂಡ್ ಸರ್, ಒಂದೇ ಸೆಕೆಂಡ್. ಆದೇಶ ಪತ್ರ ತೆಗಿತೀನಿ. ಅಂದ್ರೆ ಇಂತ ಒಂದು ವ್ಯವಸ್ಥೆ ಏನಾಗ್ಬಿಟ್ಟದ ಸರ ಖಾನಾಪುರದೊಳಗ ಬಹಳಷ್ಟು ಸರ. ಮತ್ತು ನಾನೀಗ ಹೈಕೋರ್ಟಿಗೆ ನಾನು ಒಂದು ಕೋರ್ಟ್ ಪಿಟಿಷನ್ ಮಾಡ್ತೇನೆ ಸರ್. ಈ ತಹಸೀಲ್ದಾರ್ ಅವ್ರ ಅಧಿಕಾರಕ್ಕೆ ಬಂದಾಗಿಂದ ಮಂಜುಳಾ ಕೆ ನಾಯಕ್ ಅಂತೇಳಿ ತಹಸೀಲ್ದಾರ್ ಗ್ರೇಡ್ 2 ಸ್ಥಳ ನಿರೀಕ್ಷೆ ಖಾನಾಪುರಕ್ಕೆ ಇವ್ರನ್ನ ಆಯ್ಕೆ ಮಾಡ್ಯಾರ ಸರ್. ಗುಂಡಪ್ಪ ಕುಮಾರ್ ಅವರನ್ನ ಸ್ಥಳಾಂತರ ಮಾಡ್ಯಾರ. ಮಾನ್ಯ ಸರ್ಕಾರ ಆದೇಶ ಐತೆ ಸರ್ ನಮ್ಮ ಹತ್ರ. ಸರ್ಕಾರದ ಅಧಿನಿಯಕ ಕಾರ್ಯದರ್ಶಿ ಕಂದಾಯ ಇಲಾಖೆ ಸೇವೆಗಳು ತ್ರಿವೇಣಿ ಇವ್ರು ಇದೈತ್ರಿ ಸರ್ ನಮ್ಮ ಹತ್ರ ಲೆಟರ್. ಸರ್ಕಾರನ ಆದೇಶ ಮಾಡಿದೆ. ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಹಡಿ ಕಟ್ಟಡ BR ಅಂಬೇಡ್ಕರ್ ವಿಧಿ ಬೆಂಗಳೂರು ದಿನಾಂಕ 13/12/2025 ಆದೇಶ ಮಾಡಿದೆ ಸರ್. 13ನೇ ತಾರೀಕನ ಇವತ್ತಿಗೂ ಅವರೇ ಇಲ್ಲಿ ಕರ್ತವ್ಯ ನಿಭಾಯಿಸ ಸರ್. ಇದು ಹೆಂಗ ಸಂವಿಧಾನ ಪಾಲಕನೇ ಸರ್ಕಾರ, ಸಂವಿಧಾನದ ಪರ ಇರ್ತಕ್ಕಂತ ಸರ್ಕಾರ ಅಂತ ನಾವ್ ಹೆಂಗ್ ಒಪ್ಕೊಳ್ಳೋ ಸರ. ಸರ್ಕಾರ ವರ್ಗಾವಣೆ ಮಾಡಿದ್ರು ಕೂಡ ಅಧಿಕಾರಿ ಇಲ್ಲೇ ಬೇರ್ ಬಿಟ್ಟಾರು. ಇಲ್ಲೇ ಸರ್ಕಾರಿ ವೆಹಿಕಲ್ ನ ಉಪಯೋಗಿಸ್ಕೊಂಡು ಇಡೀ ತಾಲೂಕದಾದ್ಯಂತ ಸುತ್ತ ಹೇಳ್ತಾರು. ಅವ್ರು ಮಾಡಿದಂತ ಭ್ರಷ್ಟಾಚಾರಗಳನ್ನ, ಅವ್ರು ಮಾಡಿದಂತ ಸಂವಿಧಾನ ವಿರೋಧಿಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾರ, ಸಾಕ್ಷಿ ನಾಶ ಮಾಡುವಂತ ಕೆಲಸ ಮಾಡತಾರ ಸರ್ ಅವ್ರ ತಹಶೀಲ್ದಾರ್. ಅವ್ರನ್ನ ಇಟ್ಕೊಂಡಾರ ಬೆಳಗಾವಿ DC ಏನ್ ಮಾಡತ್ತಾರು, AC ಏನ್ ಮಾಡತ್ತಾರು. ಇಲ್ಲಿ ಬರೀ ಒಂದು 9 ದಿವಸ ಅಧಿವೇಶನ ಮಾಡಿ ಇದಕ್ ಬರತಾರ ಸರ್ ಇವ್ರು ಎಲ್ಲಾ. ಪಿಕ್ನಿಕ್ ಬರತಾರ ಬೆಂಗಳೂರಿಂದ ಪಿಕ್ನಿಕ್. ಇದು ಬೆಳಗಾವ್ ಅಧಿವೇಶನ ನಡ್ಸಕಲ್ಲ, ಈ ಜನರ ಸಮಸ್ಯೆ ಬಗೆಹರ್ಸಕಲ್ಲ, ಈ ಸೋಷಿಯಲ್ ಸಮಾಜ ಪರ ನ್ಯಾಯ ಕೊಡ್ಸಕಲ್ಲ, ಪಿಕ್ನಿಕ್ ಬರ್ದಾತಾರಂತ ನಾವು ಇದನ್ನ ವಿರೋಧಿಸ್ತೇವ್ ನೋಡ್ ಸರ್. ತಮ್ಮ ಹತ್ರ ಕಂದಾಯ ಇಲಾಖೆ ಸಚಿವರ ನಂಬರ್ ಇದ್ರು ಕೂಡ ಬೇಕಾದ್ರೆ ಅವ್ರನ್ನ ತೋಳ್ರಿ ಸರ್. ನಾನ್ ನೇರ ಪ್ರಶ್ನೆ ಮಾಡ್ತೇನೆ. ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಗಳಾಗಬೇಕು. ಆನಂತರ ಸಚಿವರ ಗಮನಕ್ಕೂ ತರುವಂತಹ ಪ್ರಯತ್ನವನ್ನ ಈಡನ್ಸ್ ನ್ಯೂಸ್ ಮಾಡ್ತದೆ. ಬಟ್ ಸಂದೀಪ್, ಒಂದಂತೂ ಸತ್ಯ, CD ಮತ್ತು ಕೆಲವು ದಾಖಲೆಗಳು ಸತ್ಯವೇ ಆಗಿದ್ದಲ್ಲಿ ಇಂತಹ ಅಧಿಕಾರಿಗಳನ್ನ ಸಾರ್ವಜನಿಕವಾಗಿ ಅಂದ್ರೆ ಜನತಾ ನ್ಯಾಯಾಲಯದಲ್ಲಿ ಆದರೂ ಇವರಿಗೆ ಶಿಕ್ಷೆ ಸಿಗಬೇಕು. ಅಲ್ಲ ಸರ್, ಮತ್ತೊಂದೇನ್ರಿ ಸರ, ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಕೋರ್ಟಿಗೆ ಹೋಗುವಂತ ಇದೇ ಇಲ್ರಿ ಸರ್, ಮಾತೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ತಪ್ಪ ಕಣ್ಣಿಗೆ ಕಂಡು ಬರತೈತಿ ಸರ್. ಅದೇ ಹೋಬಳಿ ಅವ್ರಿಗೆ ಹುದ್ದೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ಫೋನ್ ಮುಖಾಂತರ ಕರೆ ಮಾಡಿ ಕೇಳಿದ್ರ ಈಗ ಹೇಳಿದೆಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೇಳ್ತಾರ, ಅಂಜಲಿ ನಿಂಬಾಳ್ಕರ್ ಅವ್ರ ಹೆಸರು ಹೇಳ್ತಾರ, ಮಾಜಿ MLA ಅವ್ರ ಹೆಸರು ಹೇಳ್ತಾರ ಸರ್. ಮತ್ತೆ ಇಲ್ಲಿ ಮಾಜಿ MLA ಅವ್ರ ಅವಧಿ ಮುಗಿದ 2 ವರ್ಷ ಆದ್ರೂ ಕೂಡ ಇಲ್ಲಿ ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳಕ್ ಅವ್ರದೇ ಪ್ರಬಲ ಐತಿ ಅಂದ್ರ ಈ ಸರ್ಕಾರ ಅವ್ರ ಮಾಜಿ MLAಗಳಿಗೆ ಕುಮ್ಮಕ್ ಕೊಡತೈತ್ರಿ ಸರ. ಅವ್ರನ್ನ ಬೆಳೆಸುವಂತ ಹುನ್ನಾರ ನಡ್ದತಿ. ಸಂವಿಧಾನ ಪಾಲಕರು ಯಾರು ಇಲ್ಲಿ ಪ್ರಭಾವಿಗಳ ಇದು ಫಾಲೋವರ್ಸ್ ಹೆಚ್ಚಾಗ್ಯಾರ ಸರ್. ಇಲ್ಲಿ ಸಂವಿಧಾನ ಫಾಲೋವರ್ಸ್ ಇಲ್ಲ, ನ್ಯಾಯದ ಫಾಲೋವರ್ಸ್ ಇಲ್ಲ, ಸತ್ಯದ ಫಾಲೋವರ್ಸ್ ಇಲ್ಲ. ಪ್ರಭಾವಿಗಳ ಫಾಲೋವರ್ಸ್, ಕಾಂಗ್ರೆಸ್ ಪಕ್ಷದ ಮಾಜಿ MLAಗಳ ಫಾಲೋವರ್ಸ್, ಆಮೇಲೆ ಕಾಂಗ್ರೆಸ್ ಪಕ್ಷದ ಗುಲಾಮ್ಗಿರಿ ಯಾರು ಮಾಡ್ತಾರಲ್ಲ ಅವ್ರ ಫಾಲೋವರ್ಸ್ ಹೆಚ್ಚಾಗ್ಯಾರ ಸರ್ ರಾಜ್ಯದೊಳಗ. ಮತ್ತೆ ಈ ಕರ್ನಾಟಕದಾಗ ವಿಪಕ್ಷ ಅಂತಕ್ಕಂಥ ವಿರೋಧ ಪಕ್ಷದ ನಾಯಕರು ಕೂಡ ಕಾಣೆ ಆಗ್ಯಾರ ಸರ್. ಅವ್ರು ಯಾರು ಕೂಡ ಗಮನಕ್ಕಿಲ್ಲ. ಅವ್ರ ನಮ್ಮ ದೊಡ್ಡ ದೊಡ್ಡ ನ್ಯಾಷನಲ್ ಮೀಡಿಯಾಗಳಲ್ಲಿ ಪಬ್ಲಿಸಿಟಿ ತಗೊಳ್ಳೋದು ಮಾತ್ರ ಅವ್ರಿಗೆ ಸಿಕ್ಕಿದೆ. ಇಂಥ ವಿಷಯಗಳನ್ನ ಅವ್ರು ಮಾತಾಡಂಗಿಲ್ಲ. ಇದೆಲ್ಲ ಒಂದು ಹುನ್ನಾರ ಸರ್. ಇದು ಈ ರಾಜ್ಯದೊಳಗ ಜನಸಾಮಾನ್ಯರನ್ನ ತುಳಿಯುವಂತ ಹುನ್ನಾರ. ಜನಸಾಮಾನ್ಯರನ್ನ ಶೈಕ್ಷಣಿಕವಾಗಿ ಎಷ್ಟೇ ಪ್ರಬಲ ಇದ್ರು ಕೂಡ
ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಈ ರೀತಿ ತೇಜೋದಯ ಮಾಡೋದು, ಈ ರೀತಿ ಅವ್ರಿಗೆ ಹಾನಿ ಮಾಡುವಂತ ಒಂದು ಹುನ್ನಾರ ಸರ್. ಇದರೊಳಗೆ ಯಾವುದು ಎರಡು ಮಾತಿಲ್ಲ. ಓಕೆ ಸಂದೀಪ್, ಥ್ಯಾಂಕ್ ಯು ಸೋ ಮಚ್ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದ ಸರ್. ದಯಮಾಡಿ ಸೋಷಿಯಲ್ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಲ್ಲಿ ತಾವು ಮುಂದಾಗ್ಬೇಕಂತ ವಿನಂತಿ ಸರ್. ಎಸ್ ಸರ್, ಖಂಡಿತ ನ್ಯಾಯ ಎಲ್ಲಿದೆಯೋ ಅಲ್ಲಿ ಈಡೆನ್ಸ್, ಭ್ರಷ್ಟಾಚಾರ ಎಲ್ಲಿ ಇರುತ್ತೋ. ಆಮೇಲೆ ಸರ್, ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಲೆಟರ್ ಕೊಟ್ಟೇವ್ರ ಸರ್ ತಹಸೀಲ್ದಾರ್ ಕಚೇರಿಯಿಂದ. ನಾ ಮನವಿ ಈ ಹುದ್ದೆಯನ್ನ ಈ ಸಮುದಾಯದವ್ರು ನಿಭಾಯಿಸ್ಕೊಂಡ್ ಬಂದಾರ, ಇವರಿಗೆ ತಲುಪಿಸ್ಬೇಕಂತೇಳಿ, ಹುದ್ದೆ ಕೊಡ್ಬೇಕಂತೇಳಿ ಮನವಿ ಲೆಟರ್ ಕೊಟ್ರು ಕೂಡ ಅದನ್ನ ಇದುವರೆಗೂ ಸರ್ 50 ದಿವಸ ಆದ್ರೂ ಮನವಿಯನ್ನ ವಿಲೇವರಿ ಮಾಡಿಲ್ಲ ಇಲ್ಲಿರ್ತಕ್ಕಂತ ತಾಲೂಕಾ ಅಧಿಕಾರಿಗಳು. ಹಾಗಿದ್ರೆ ಇವ್ರು ಕೊಡೋದು ಯಾಕೆ ಅಂತ. ನಾವು ಪ್ರತಿಭಟನೆ, ವಾಕ್ ಸ್ವಾತಂತ್ರ್ಯ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋಕ್ ಸಂವಿಧಾನದೊಳಗೆ ಬಾಬಾ ಸಾಹೇಬ್ ಮೂಲಭೂತ ಹಕ್ಕು ಕೊಟ್ರು ಕೂಡ ನಾವು ಪ್ರತಿಭಟನೆ ಮುಖಾಂತರ ಕೊಟ್ಟಂತ ಮನವಿಯನ್ನ ಸರ್ಕಾರ ಗಮನಕ್ಕೆ ತಿಳಿಸಿಲ್ಲ ಅಂದ್ರೆ ಈ ವ್ಯವಸ್ಥೆ ಖಾನಾಪುರದೊಳಗೆ ನಡೆದ್ರೆ ಇದು ಗುಂಡಾವರ್ತನೆ ವ್ಯವಸ್ಥೆ ಅಂತಿರೋ ಅಥವಾ ಸಂವಿಧಾನ ಪರ ಇರ್ತಕ್ಕಂತ ವ್ಯವಸ್ಥೆ ಅಂತಿರೋ ತಾವೇ ಪರಿಗಣಿಸ್ಬೇಕು ಸರ್. ಲೆಟರ್ಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ 50 ದಿನ ಬೇಕಾಗತ್ತೆ ಅನ್ನೋದಾದ್ರೆ ನಾವು ಸೀದಾ ಅವರು ಇರುವಂತಹ ಮನೆಗೆ ಹೋಗಿ ಕೊಡೋದೋ ಅಥವಾ ಕಚೇರಿಗೆ ಹೋಗಿ ಕೊಡೋದೋ ಏನೋ ಒಂದ್ ಮಾಡ್ಬೋದಲ್ಲ. ಸಿಎಂ ಸಿದ್ದರಾಮಯ್ಯ ನೇರ ಭೇಟಿಯೇ ಒಳ್ಳೇದೇನೋ. ಈ ರಾಜ್ಯದ ಪ್ರಮುಖ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಯವರ ಹೆಸರಿಗೆ ಕೊಟ್ಟಂತ ಮನವಿಯನ್ನ ತಾಲೂಕಾ ತಹಸೀಲ್ದಾರ್ ಕಚೇರಿಯಿಂದ ವಿಲೇವರಿ ಮಾಡಿಲ್ಲ ಅಂದ್ರ ಇನ್ಯಾರದ್ ಮಾಡ್ತಾರೆ ಅಂತ. ಯಾರಿಗ್ ಮಾಡ್ತಾರ ಸರ? ಬ್ಲೆಂಡರ್ ಇವೆಲ್ಲ ಬ್ಲೆಂಡರ್. ನಾನು ಮನವಿ ಕೊಟ್ಟಿರೋ ಡೇಟು ಐತಿ ಸರ್, 10/10/2025 ಮನವಿ ಕೊಟ್ಟಿದ್ದೇನು. ಇದುವರೆಗೂ ನನಗೆ ಸರ್ಕಾರದಿಂದ ಯಾವ್ದು ಉತ್ತರ ಬಂದಿಲ್ಲ. ನಾ ಕಳೆದ ಒಂದು 10 ದಿವಸ ಅಧಿಕಾರಿಗಳನ್ನ ಅಂದ್ರೆ ಮನವಿ ಸ್ವೀಕರಿಸಿದ ಅಧಿಕಾರಿಗಳನ್ನ ಹೋಗಿ ಕೇಳಿದ್ರ ನಾವ್ ಇನ್ನೂ ಸರ್ಕಾರ ಕಳ್ಸಿಲ್ರಿ, ನಮ್ಮ ಹತ್ರನ ಉಳ್ದೈತಿ, ಈಗ ಕಳಿಸ್ತೀವಿ, ಯಾಕೆ ಕಳಿಸ್ತೀವಿ ಅಂತ ಇಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರ ಸರ್. ಎಸ್ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ ಅಥವಾ ನಿಮ್ಮ ಅಳಲನ್ನ ಈಡೆನ್ಸ್ ನ್ಯೂಸ್ ನಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಲೆಟ್ ಇಟ್ ಬಿ ಸಿ, ಈಡೆನ್ಸ್ ನ್ಯೂಸ್ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತನಾಡುವ ಪ್ರಯತ್ನ ಮಾಡ್ತದೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಸಿಗಬಹುದಾ ಅಂತಲೂ ಕೂಡ ಈಡೆನ್ಸ್ ನ್ಯೂಸ್ ಪ್ರಯತ್ನ ಪಡುತ್ತೆ. ಥ್ಯಾಂಕ್ ಯು. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಆ ಸ್ಥಳೀಯ ನಾಯಕರ ಅಥವಾ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷನ ಮನದಾಳದ ಮಾತುಗಳು. ಸಿಡಿ ಮತ್ತು ದಾಖಲೆಗಳನ್ನು ಮುಖ್ಯಮಂತ್ರಿಗಳೇ ಸಲ್ಲಿಸಲು ತಹಶೀಲ್ದಾರ್ ಆಫೀಸ್ನಲ್ಲಿ ಇರುವಂತಹ ಕೆಲವು ಅಧಿಕಾರಿಗಳಿಗೆ ಕೊಟ್ಟರೆ, ಅಫಿಷಿಯಲಿ ನಾನು ಹೇಳ್ತಾ ಇರೋದು ಅವ್ರ ಮನೆಯಿಂದಗಡೆ ಗಿಡ ನೆಟ್ಟು ಬಂದಿದ್ದಾರೆ ಹಾಗೆ ಹೀಗೆ ಅಂತಲ್ಲ, ನಮಗೇನೋ ಒಂದು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡಿ ಅಂತ ಹೇಳಿ CMಗೆ ಲೆಟರ್ ಮಾಡಿ ತಹಶೀಲ್ದಾರ್ ಕಚೇರಿಗೆ ತಲುಪಿಸಿದ್ರೆ 50 ದಿನ ಆದರೂ ಕೂಡ ಆ ಪತ್ರ ವಿಲೇವಾರಿ ಆಗಲ್ಲ ಅಂತ ಹೇಳಿದ್ರೆ ಏನರ್ಥ? ದಿಸ್ ಇಸ್ ರಾಂಗ್. ಈ ಥರ ಆಗು ಕೂಡ್ದು. हाँ,